ನೋಡಿ, ಈಗಾಗಲೇ ಬಸ್ ದರ ಏರಿಸಿದ್ರು, ಮೆಟ್ರೋ ದರ ಏರಿಸಿದ್ರು, ಪೆಟ್ರೋಲ್ ಡೀಸೆಲ್ ಮುದ್ರಾಂಕ ಎಲ್ಲ ಶುಲ್ಕ ಕೂಡ ಏರಿಕೆ ಆಗಿದೆ. ಈಗ ಹಾಲಿನ ಸರದಿ, ಹಾಲಿನ ದರ ಏರಿಸೋದಕ್ಕೆ ಸರ್ಕಾರ ರೆಡಿಯಾಗಿದೆ. ಹಾಲಿನ ದರ ಹೆಚ್ಚಳಕ್ಕೆ ಸರ್ಕಾರದಿಂದ ಮಹತ್ತರವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಹಾಗಾಗಿ ನೀವು ಎಲ್ಲರೂ ಕೂಡ ಮತ್ತೊಂದು ಬೆಲೆ ಏರಿಕೆಯ ಹೊರೆಯನ್ನ ಹೊರೋದಕ್ಕೆ ತಯಾರಾಗಬೇಕಾದಂತ ಪರಿಸ್ಥಿತಿ. ಲೀಟರ್ ಹಾಲಿಗೆ ಒಂದಲ್ಲ ಎರಡಲ್ಲ, ಕನಿಷ್ಠ ಅಟ್ಲೀಸ್ಟ್ 5 ರೂಪಾಯಿ ಏರಿಕೆ ಮಾಡಲಾಗುತ್ತಂತೆ. ಈ ರೀತಿಯಾದಂತಹ ಪ್ಲಾನ್ಗಳು ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಈ ದರ ಹೆಚ್ಚಳದಿಂದ ಬಂದಂತಹ ಹಣವನ್ನ ರೈತರಿಗೆ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತಾ ಇದೆ. 5 ರೂಪಾಯಿ ಹೆಚ್ಚಳ ಆಗುವಂತಹ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಾರಿಗೆ ವೆಚ್ಚ ಸೇರಿ ಎಲ್ಲಾ ಬೆಲೆಯಲ್ಲೂ ಕೂಡ ಈಗಾಗಲೇ ಏರಿಕೆ ಆಗಿದೆ. ಅಂದ್ರೆ ಬರುವಂತಹ ಹಣವನ್ನ ನಾವು ಇಟ್ಕೊಳ್ತಾ ಇಲ್ಲ, ಅದನ್ನ ರೈತರಿಗೆ ನಾವು ಕೊಡ್ತೀವಿ. ಅಂದ್ರೆ ರೈತರಿಗಾಗಿ ನಾವು ದರವನ್ನ ಹೆಚ್ಚಳ ಮಾಡ್ತಾ ಇರುವಂತದ್ದನ್ನ ಸರ್ಕಾರ ಈ ರೀತಿಯಾಗಿ ಸಮರ್ಥನೆ ಮಾಡಿಕೊಳ್ತಾ ಇದೆ. ಅನಿವಾರ್ಯ ಅಂತ ಸಹಕಾರ ಸಚಿವರು ಮಾತನಾಡಿದ್ದಾರೆ. ಈ ಸಂಬಂಧಪಟ್ಟಂಗೆ ಸಹಕಾರ ಸಚಿವರು ಮಾತನಾಡಿದ್ದಾರೆ. ಕೆನ್ ರಾಜಣ್ಣ ಕೇಳಿಸ್ಕೊಳ್ಳಿ. ಹಾಲಿನ ದರದ ಏರಿಕೆ ಬಗ್ಗೆ ನಿನ್ನೆ ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆನೂ ಕೂಡ ಆಗಿದೆ. ಇನ್ನೂ ಅಂತಿಮ ನಿರ್ಣಯ ಆಗಿಲ್ಲ. ನಿಮ್ಮ ಪ್ರಕಾರ ಹಾಲಿನ ದರ ಏರಿಸಿ ರೈತರಿಗೆ ಏನು ಏರಿಕೆ ಆಗುತ್ತೆ ಅಷ್ಟು ಹಣ ರೈತರು ಕೊಡೋದು ಸೂಕ್ತ ಅಂತೀರಾ, ಸೂಕ್ತ ಅಲ್ಲ ಅಂತೀರಾ? ಅವ್ರಿಗೆ ಕೊಡೋದು. ಅವ್ರಿಗೆ ಎಷ್ಟು ಏರಿಕೆ ಆಗ್ತದೆ ಅಷ್ಟು ಹಣನೂ ಕೂಡ ರೈತರಿಗೆ ಕೊಡಬೇಕು. ರೈತರು ಹಾಲು ಉತ್ಪಾದನೆ ದರ ಹೆಚ್ಚಿದೆ, ಫೀಡ್ಸ್ ಜಾಸ್ತಿ ಆಗಿದೆ, ಅನಿಮಲ್ ಕಾಸ್ಟ್ ಜಾಸ್ತಿ ಆಗಿದೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಏನು ದರ ಹೆಚ್ಚುವರಿ ಆಗ್ತದೆ, ಹೆಚ್ಚುವರಿ ಆದಂಥ ದರದ ಮೊತ್ತವನ್ನು ಸಂಪೂರ್ಣವಾಗಿ ರೈತರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ಚಿಂತನೆ ಇದೆ. ಎಷ್ಟು ಏರಿಕೆ ಅಂತ ಇನ್ನೂ ನಿಗದಿ ಆಗಿಲ್ಲ. ಆಗಬಹುದು ಅತಿ ಶೀಘ್ರದಲ್ಲೇ. ಹಾಲಿನ ದರದ ಏರಿಕೆ ಬಗ್ಗೆ ನಿನ್ನೆ ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆನೂ ಕೂಡ ಆಗಿದೆ. ಇನ್ನೂ ಅಂತಿಮ ನಿರ್ಣಯ ಆಗಿಲ್ಲ. ನಿಮ್ಮ ಪ್ರಕಾರ ಹಾಲಿನ ದರ ಏರಿಸಿ ರೈತರಿಗೆ ಏನು ಏರಿಕೆ ಆಗುತ್ತೆ ಅಷ್ಟು ಹಣ ರೈತರು ಕೊಡೋದು ಸೂಕ್ತ ಅಂತೀರಾ, ಸೂಕ್ತ ಅಲ್ಲ ಅಂತೀರಾ? ಅವ್ರಿಗೆ ಕೊಡೋದು. ಅವ್ರಿಗೆ ಎಷ್ಟು ಏರಿಕೆ ಆಗ್ತದೆ ಅಷ್ಟು ಹಣನೂ ಕೂಡ ರೈತರಿಗೆ ಕೊಡಬೇಕು. ರೈತರು ಹಾಲು ಉತ್ಪಾದನೆ ದರ ಹೆಚ್ಚಿದೆ, ಫೀಡ್ಸ್ ಜಾಸ್ತಿ ಆಗಿದೆ, ಅನಿಮಲ್ ಕಾಸ್ಟ್ ಜಾಸ್ತಿ ಆಗಿದೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಏನು ದರ ಹೆಚ್ಚುವರಿ ಆಗ್ತದೆ, ಹೆಚ್ಚುವರಿ ಆದಂಥ ದರದ ಮೊತ್ತವನ್ನು ಸಂಪೂರ್ಣವಾಗಿ ರೈತರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ಚಿಂತನೆ ಇದೆ. ಎಷ್ಟು ಏರಿಕೆ ಅಂತ ಇನ್ನೂ ನಿಗದಿ ಆಗಿಲ್ಲ. ಆಗಬಹುದು. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ರಾಜಣ್ಣನವರ ಹೇಳಿಕೆ ಗಮನಿಸ್ತಾ ಇದ್ರೆ ಆಲ್ಮೋಸ್ಟ್ ಫಿಕ್ಸ್ ಅಂತ ಅನ್ಸುತ್ತೆ. ಬಟ್ ಒಂದು ಗೊತ್ತಾಗ್ತಾ ಇಲ್ಲ, ರೈತರಿಗೆ ಒಳ್ಳೇದು ಮಾಡೋದಕ್ಕೆ ಹೋಗಿ ಮತ್ತೊಂದು ಕಡೆ ಸಾರ್ವಜನಿಕರಿಗೆ ಇದು ಹೊರೆ ಅಲ್ವಾ? ಆದ್ರೆ ರೈತರಿಗೆ ಒಳ್ಳೇದು ಮಾಡ್ಲಿ, ಒಳ್ಳೇದಾದಷ್ಟು ನಮಗೂ ಕೂಡ ಖುಷಿನೇ. ಬಟ್ ಆಕ್ಷೇಪ ಬರ್ತಾ ಇರುವಂತದ್ದು ನಾಗರಿಕರ ಮೇಲೆ ಹೊರೆ ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದಕ್ಕೆ ಸರ್ಕಾರನೇ ಏನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬಹುದಲ್ವಾ? ಖಂಡಿತ ಅರುಣ್, ಪ್ರಮುಖವಾಗಿ ದಿನನಿತ್ಯವೂ ಕೂಡ ಬೆಲೆ ಏರಿಕೆ ಆಗ್ತಾ ಇದೆ. ಒಂದಿಲ್ಲೊಂದು ವಸ್ತುಗಳ ಬೆಲೆ ಏರಿಕೆಯಿಂದ ಗ್ರಾಹಕರು ತತ್ತರಿಸಿ ಹೋಗ್ತಾ ಇದ್ದಾರೆ. ಈ ನಡುವೆ ಈಗ ಹಾಲಿನ ದರವನ್ನು ಕೂಡ ಹೆಚ್ಚಳ ಮಾಡುವುದಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿರುವಂತದ್ದು. ಪ್ರಮುಖವಾಗಿ ಈ ಒಂದು ವಿಚಾರ ತೀರಾ ಹಿಂದಿನಿಂದಲೂ ಕೂಡ ಚರ್ಚೆಯಲ್ಲಿತ್ತು. ಹಾಲಿನ ದರವನ್ನ ಹೆಚ್ಚಳ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆಯನ್ನ ಅಂದ್ರೆ ಹಾಲು ಒಕ್ಕೂಟಗಳ ಸಂಘಟನೆ ಸರ್ಕಾರದ ಮುಂದೆ ಇಟ್ಟಿತ್ತು. ಸಹಕಾರ ಇಲಾಖೆಯು ಕೂಡ ಈ ಬಗ್ಗೆ ಚಿಂತನೆಯನ್ನ ನಡೆಸಿತ್ತು. ಅದರ ಮುಂದುವರೆದ ಭಾಗವಾಗಿ ಈಗ ಇನ್ನೇನು ಕೆಲವೇ ದಿನಗಳಲ್ಲಿ ಅಥವಾ ನಾಳೆ ಅಥವಾ ನಾಡಿದ್ದು ಇನ್ನೊಂದೆರಡು ದಿನಗಳ ಒಳಗಾಗಿ ಹಾಲಿನ ದರವನ್ನ ಹೆಚ್ಚಳ ಮಾಡುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಇವತ್ತು ಕೆಎನ್ ರಾಜಣ್ಣ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಹೇಳಿರುವಂತದ್ದು. ಪ್ರಮುಖವಾಗಿ ಅವರ ಮಾತನ್ನು ಕೂಡ ಗಮನಿಸಿದ್ರೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತೀವಿ ಅನ್ನುವಂಥದ್ದನ್ನ ನಾವು ತಿಳಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರೆ ವಿನಃ ಬಟ್ ಖಚಿತವಾಗಿ ಅವರು ಮಾಡುವಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ ಅವರೊಂದು ಮಾತಿನಲ್ಲಿ. ಯಾಕೆ ಅಂತಂದ್ರೆ ಈಗಾಗಲೇ ಹಾಲಿನ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಉತ್ಪಾದನೆಯ ವೆಚ್ಚ ಹೆಚ್ಚಾಗ್ತದೆ, ಹಸುಗಳ ಬೆಲೆಯೂ ಕೂಡ ಹೆಚ್ಚಾಗಿದೆ, ಜೊತೆಗೆ ಮೇವಿನ ಬೆಲೆಯೂ ಕೂಡ ಹೆಚ್ಚಾಗಿದೆ. ರೈತರಿಗೆ ಅಲ್ಲಿ ಕೂಲಿ ಆಳುಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಉತ್ಪಾದನೆಯ ಪ್ರಮಾಣ ಹೆಚ್ಚಾಗ್ತದೆ, ಉತ್ಪಾದನೆಯ ವೆಚ್ಚ ಹೆಚ್ಚಾಗ್ತದೆ. ಹಾಗಾಗಿ ಸಮಸ್ಯೆಯಲ್ಲಿ ರೈತರು ಸಿಲುಕಿದ್ದಾರೆ. ಹಾಗಾಗಿ ಅವರಿಗೆ ಅನಿವಾರ್ಯವಾಗಿ ಬೆಲೆ ಏರಿಕೆ ಮಾಡಲೇಬೇಕು. ಹಾಗಾಗಿ ಅವರ ಒಂದು ರೈತರ ಹಿತದರ್ಶಿಯನ್ನ ಇಟ್ಟುಕೊಂಡು ನಾವು ಬೆಲೆಯನ್ನ ಹೆಚ್ಚಳ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ರೈತರಿಗೆ ಸೇರ್ಬೇಕಾದಂತ ಸಬ್ಸಿಡಿ ಹಣವೂ ಕೂಡ, ಪ್ರೋತ್ಸಾಹ ಧನವೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರ ಹಾಗೆ ಉಳಿಸ್ಕೊಂಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಬೆಲೆಯನ್ನ ಹೆಚ್ಚಳ ಮಾಡಿ ಹಾಲಿನ ಬೆಲೆ ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತಾರಲ್ಲ ಆ ಒಂದು ಸಂಪೂರ್ಣ ಹಣವನ್ನ ರೈತರಿಗೆ ನಾವು ಕೊಡ್ತೇವೆ ಅನ್ನುವಂತ ಮಾತನ್ನ ಇವತ್ತು ಸಚಿವ ಕೆಎನ್ ರಾಜಣ್ಣ ಅವರು ಹೇಳಿರುವಂತದ್ದು. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರ್ಕಾರ
ಬೆಲೆ ಏರಿಸಿದ ಹಣವನ್ನ ಅಷ್ಟು ಪ್ರಮಾಣದಲ್ಲಿ ರೈತರಿಗೆ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡ್ಬೇಕು. ಯಾಕಂದ್ರೆ ಸಹಕಾರ ಮಂಡಳಿಗಳಲ್ಲೂ ಕೂಡ ವೆಚ್ಚ ಹೆಚ್ಚಾಗ್ತದೆ, ಸಹಕಾರ ಮಂಡಳಿಗಳಲ್ಲಿಯೂ ಕೂಡ ಹಣಕಾಸಿನ ಕೊರತೆ ಇದೆ. ಹಾಗಾಗಿ ಸಹಕಾರ ಮಂಡಳಿಗೂ ಕೂಡ ಈ ಒಂದು ಹೆಚ್ಚುವರಿ ಆಗುವಂತ ಹಾಲಿನ ಬೆಲೆಯಲ್ಲಿನ ಹಣ ಸೇರ್ಬೇಕು ಅನ್ನುವಂಥ ಕೂಡ ಬೇಡಿಕೆಯು ಕೂಡ ಸಹಕಾರ ಮಂಡಳಿಗಳು ಇಟ್ಟಿದ್ದಾವೆ ಅನ್ನುವಂಥದ್ದು ಕೂಡ ಈಗ ಬಂದಿರುವಂತ ಮಾಹಿತಿ. ಹಾಗಾಗಿ ರೈತರಿಗೆ ಎಷ್ಟು ಪ್ರಮಾಣದಲ್ಲಿ ಇವರು ಆ ಒಂದು ಹಣವನ್ನು ವಿತರಣೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡ್ಬೇಕು. ಜೊತೆಗೆ ಗ್ರಾಹಕರ ದೃಷ್ಟಿಯಿಂದ ನೋಡೋದಾದ್ರೆ ಗ್ರಾಹಕರು ಈಗಾಗಲೇ ಬೆಲೆ ಏರಿಕೆಯನ್ನು ತತ್ತರಿಸಿದರೆ ಇಂಥ ಸಂದರ್ಭದಲ್ಲಿ ಈಗ ದಿನನಿತ್ಯ ಉಪಯೋಗಿ ವಸ್ತು ಆಗಿರುವಂತಹ ಹಾಲನ್ನ ದರವೂ ಕೂಡ ಹೆಚ್ಚಳ ಆದ್ರೆ ನಿಜಕ್ಕೂ ಕೂಡ ಜನ ಸಂಕಷ್ಟಕ್ಕೀಡಾಗ್ತಾರೆ. ಜನ ಸರ್ಕಾರಕ್ಕೆ ಹಿಡಿಶಾಪ ಹಾಕುವಂತದ್ದು ಕೂಡ ಸಾಧ್ಯತೆಗಳು ಕೂಡ ಇರುವಂತದ್ದು. ಜೊತೆಗೆ ಜನರಿಂದಲೂ ಕೂಡ ಇದಕ್ಕೆ ತೀವ್ರವಾಗಿರುವಂತಹ ಆಕ್ರೋಶಗಳು ಕೇಳಿ ಬಂದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಒಂದು ನಡುವೆ ಸರ್ಕಾರ ಯಾವ ರೀತಿಯಾಗಿ ಬೆಲೆ ಏರಿಕೆ ಮಾಡುತ್ತೆ, ಎಷ್ಟು ಪ್ರಮಾಣದಲ್ಲಿ ಬೆಲೆ ಏರಿಕೆನ ಮಾಡುತ್ತೆ ಹಾಲಿನ ಮೇಲೆ ಅನ್ನುವಂಥದ್ದು ಕೂಡ ಕುತೂಹಲ ಮೂಡಿಸಿರುವಂತದ್ದು. ಒಂದಂತೂ ಸತ್ಯ ಅರುಣ್, ಇನ್ನೇನು ಕೆಲವೇ ದಿನಗಳಲ್ಲಿ ಹಾಲಿನ ದರ ಏರಿಕೆ ಆಗುವಂತದ್ದು ಸಾಧ್ಯತೆಯನ್ನ ಯಾವುದೇ ಕಾರಣಕ್ಕೂ ಕೂಡ ತಳ್ಳಿ ಹಾಕುವಂತಿಲ್ಲ. ಜೊತೆಗೆ ಅದೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸಹಕಾರ ಇಲಾಖೆ ಅಥವಾ ಅಂದ್ರೆ ಸಹಕಾರ ಇಲಾಖೆ ಈಗಾಗಲೇ ಅದರ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಹಾಲಿನ ದರವು ಕೂಡ ಹೆಚ್ಚಳ ಆಗ್ತಾ ಇರುವಂತದ್ದು ಅರುಣ್. ಓಕೆ ಕಾರ್ತಿಕ್, ನಿನ್ನೆ ಕಲಾಪದಲ್ಲಿ ಈ ಸಂಬಂಧಪಟ್ಟಂಗೆ ಪ್ರಮುಖವಾಗಿ ಚರ್ಚೆ ಆಯಿತು. ಪಶುಸಂಗೋಪನೆ ಸಚಿವರು 10 ರೂಪಾಯಿ ಆಗಬೇಕು ಅನ್ನುವಂಥ ಪ್ರಸ್ತಾವನೆಯನ್ನ ಉಮಾಶ್ರೀವರು ಅಲ್ಲಿ ಪ್ರಸ್ತಾಪ ಮಾಡ್ತಾರೆ ಕಲಾಪದಲ್ಲಿ. ಹಾಗಾಗಿ ಒಂದಂತೂ ಗೊತ್ತಾಗ್ತಾ ಇರುವಂತದ್ದು, ಕಲಾಪದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ ಅಂದ್ರೆ ತುಂಬಾ ಕಾನ್ಸ್ಟೆಂಟ್ ಆಗಿ ಸರ್ಕಾರ ಇದನ್ನ ನೋಡ್ತಾ ಇದೆ ಅಂತ. ಖಂಡಿತ ಅರುಣ್, ಈ ವಿಚಾರ ಸದನದಲ್ಲಿ ಚರ್ಚೆ ಬಂದಂತ ಸಂದರ್ಭದಲ್ಲೂ ಕೂಡ ಪಶುಸಂಗೋಪನಾ ಸಚಿವರು ಈ ಬಗ್ಗೆ ಮಾತನ್ನ ಆಡುವಂತ ಸಂದರ್ಭದಲ್ಲಿ ಅವರ ಮಾತಿನ ದಾಟಿಯನ್ನು ಕೂಡ ಗಮನಿಸಿದ್ರೆ ಇದೇ ಇತ್ತು. ಯಾಕೆ ಅಂತಂದ್ರೆ ರೈತರಿಗೆ ಇಲ್ಲಿ ಅನನುಕೂಲ ಆಗ್ತಾ ಇದೆ, ರೈತರಿಗೆ ಹೀಗೆ ಕೊಡ್ತಿರುವಂತ ಹಣ ಸಾಲ್ತಾ ಇಲ್ಲ, ಅವರ ಖರ್ಚು ಹೆಚ್ಚಾಗ್ತದೆ. ಹಾಗಾಗಿ ಈಗಿರುವಂತ ಹಾಲಿನ ದರದಲ್ಲಿ ಅವ್ರಿಗೆ ಸಿಗುವಂತ ಲಾಭಾಂಶ ಏನಿದೆ ಅದು ತೀರಾ ಕಡಿಮೆ ಆಗಿದೆ. ಹಾಗಾಗಿ ರೈತರ ಸ್ಥಿತಿ ಸಂಕಷ್ಟಗೀಡಾಗ್ತಾ ಇದೆ ಅನ್ನುವಂತ ಒಂದು ಪ್ರಶ್ನೆ ಅನ್ನುವಂತ ವಿಚಾರವನ್ನೇ ಅವರು ಮುನ್ನೆಲೆಗೆ ತಂದರು. ಆದ್ರೆ ವಿಪಕ್ಷ ಸಬ್ಸಿಡಿಯನ್ನ ಏನು ಇತ್ತು, ನೀವು ಕೊಡಬೇಕಾದ ಪ್ರೋತ್ಸಾಹಧನ ಏನಿತ್ತು, ಆ ಹಣವನ್ನ 650 ಕೋಟಿಗೂ ಹೆಚ್ಚು ಹಣವನ್ನ ನೀವು ಬಾಕಿ ಉಳಿಸಿಕೊಂಡಿದ್ದೀರಿ ಅನ್ನುವಂತ ಒಂದು ವಿಚಾರವನ್ನ ಪ್ರಸ್ತಾಪಿಸಿ ಸರ್ಕಾರಕ್ಕೂ ಕೂಡ ಸಾಕಷ್ಟು ತರಾಟೆಯನ್ನ ತೆಗೆದುಕೊಂಡ್ರು. ಆದ್ರೆ ಸರ್ಕಾರ ಪ್ರೋತ್ಸಾಹನ ಧನವನ್ನ ಬಿಡುಗಡೆ ಮಾಡುವಂತ ವಿಚಾರದಲ್ಲಿಯೂ ಕೂಡ ಮಾತನಾಡಿದೆ. ಇನ್ನೇನು ಅಂದ್ರೆ ಸಹಕಾರ ಇಲಾಖೆಯಿಂದಿರ್ಬೋದು ಅಥವಾ ಸಿಎಂ ಅವರ ಗಮನಕ್ಕೆ ತಂದು ಆ ಒಂದು ಪ್ರೋತ್ಸಾಹಧನ ಬಿಡುಗಡೆ ಆಗಬೇಕಿರುವಂತಹ ಹಣವನ್ನು ಕೂಡ ಬಿಡುಗಡೆ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಸಚಿವರು ಉತ್ತರವನ್ನು ಕೂಡ ಕೊಟ್ಟರು. ಅದರ ಜೊತೆಗೆ ಅಲ್ಲಿ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳಿದಾವೆ, ಯಾವೆಲ್ಲ ಕಾರಣಕ್ಕಾಗಿ ಬೆಲೆ ಏರಿಕೆಯನ್ನು ಮಾಡಲೇಬೇಕಾಗಿದೆ, ಈಗ ತೀರಾ ರೈತರ ಪರಿಸ್ಥಿತಿ ಹದಗೆಟ್ಟಿದೆ. ಹಾಗಾಗಿ ರೈತರಿಗೆ, ಹಾಲು ಉತ್ಪಾದಕರಿಗೆ ಬೆಲೆ ಏರಿಕೆ ಮಾಡಿ ಅವರಿಗೆ ಆ ಒಂದು ಲಾಭಾಂಶವನ್ನು ಕೊಡುವಂತದ್ದು ಅನಿವಾರ್ಯತೆ ಇದೆ. ಜೊತೆಗೆ ಮೇವುಗಳ ಬೆಲೆಯೂ ಕೂಡ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಜನ ಹೈನುಗಾರಿಕೆಯಿಂದಲೇ ಹೊರಗೋಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಇಲ್ಲಿ ಲಾಭಾಂಶ ಕಡಿಮೆ ಆಯ್ತು ಅಂದ್ರೆ ಆ ನಿಟ್ಟಿನಲ್ಲಿ ನಾವು ತುರ್ತಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿಯೇ ಸಚಿವರು ಮಾತನಾಡಿದ್ರು. ಅದೇ ಒಂದು ದಾಟಿಯಲ್ಲಿ ಇತ್ತು. ಇವತ್ತು KN ರಾಜಣ್ಣ ಅವರು ಕೂಡ ಅದೇ ಒಂದು ರೀತಿಯಲ್ಲಿ ಹೇಳಿರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ದಿನಗಳಲ್ಲಿ ಹಾಲಿನ ದರವು ಕೂಡ ಹೆಚ್ಚಾಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಅರುಣ್. ಕಾರ್ತಿಕ್, ಈಗಾಗಲೇ ನೀವು ಹೇಳ್ದಂಗೆ ಆ ಪಾಯಿಂಟ್ ಅನ್ನ ನಾನು ಮೆನ್ಷನ್ ಮಾಡ್ತೀನಿ. ಅಂದ್ರೆ ಈಗ ರೈತರು, ಅದರಲ್ಲೂ ಕೂಡ ಹೈನುಗಾರಿಕೆಯನ್ನು ನಂಬ್ಕೊಂಡಂತ ರೈತರು ಕೂಡ ಜೀವನ ಮಾಡ್ತಾ ಇರುವಂತದ್ದು. ಹೈನುಗಾರಿಕೆಯನ್ನು ಮಾಡಬೇಕು ಅಂತ ಇದ್ರೆ ಅದರಲ್ಲೂ ಕೂಡ ಈಗ ಬೇಸಿಗೆ ಕಾಲ, ಮೇವು ತರಿಸ್ಕೊಳ್ಬೇಕಾಗತ್ತೆ, ಹುಲ್ಲು ಸಿಗೋದಿಲ್ಲ, ಹೆಚ್ಚಿನ ರೇಟನ್ನು ಕೊಟ್ಟು ಮೇವನ್ನ ಖರೀದಿ ಮಾಡಬೇಕಾಗತ್ತೆ, ದನಗಳನ್ನ ಸಾಕಬೇಕಾಗತ್ತೆ, ಅವರ ಪರಿಸ್ಥಿತಿಯನ್ನ ನೋಡಬೇಕು. ಅದನ್ನ ನೋಡ್ತಾ ಹೋದ್ರೆ ಅನಿವಾರ್ಯವಾಗಿ ಹಾಲಿನ ದರ ಹೆಚ್ಚು ಮಾಡಲೇಬೇಕು, ಅದನ್ನ ಒಪ್ಕೊಳ್ತೀವಿ. ಬಟ್ ಸರ್ಕಾರ ಇದನ್ನ ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡುತ್ತೆ, ಯಾವ ರೀತಿಯಾದಂಥ ಟಾಸ್ಕ್ ಇದೆ, ನಾಗರಿಕರಿಗೂ ಕೂಡ ಏನು ದರ ಏರಿಕೆ ಬಿಸಿ ತಟ್ಟಬಾರ್ದಲ್ವ? ಯಾಕಂದ್ರೆ ನಿರಂತರವಾಗಿ ಮೆಟ್ರೋ ದರ, ಕರೆಂಟ್ ಬಿಲ್, ವಾಟರ್ ಬಿಲ್ ನಿರಂತರವಾಗಿ ಹೆಚ್ಚಳ ಆಗ್ತಾ ಇದೆ. ಸೊ ಹಾಗಾಗಿ ಸರ್ಕಾರದ ಮುಂದಿರುವಂತ ಟಾಸ್ಕ್ ಇದು ಹೇಗೆ ನಿಭಾಯಿಸುತ್ತೆ ಅಂತ ಅರುಣ್, ಖಂಡಿತವಾಗಿಯೂ ಕೂಡ ಗಮನಿಸಲೇಬೇಕು. ಹಾಲಿನ ದರವನ್ನೇ ತೆಗೆದುಕೊಂಡ್ರೆ ಈ ಒಂದು ಸರ್ಕಾರ ಬಂದ ನಂತರದಲ್ಲಿ ಈ ಹಿಂದೆಯೂ ಕೂಡ ಹಾಲಿನ ದರ ಹೆಚ್ಚಳವನ್ನು ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಸಾರ್ವಜನಿಕರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಹಾಲಿನ ದರವನ್ನ ಏರಿಕೆ ಸಂದರ್ಭದಲ್ಲಿ ಸರ್ಕಾರ ಅದನ್ನ ಸಮರ್ಥನೆ ಮಾಡ್ಕೊಂಡಿತ್ತು. ಯಾಕಂತಂದ್ರೆ ರೈತರಿಗೆ ಅನುಕೂಲ ಆಗುವಂತ ದೃಷ್ಟಿಕೋನವನ್ನ ಇಟ್ಟುಕೊಂಡೇ ನಾವು ಈ ಒಂದು ದರವನ್ನ ಏರಿಕೆ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಆ ಸಂದರ್ಭದಲ್ಲೂ ಕೂಡ ಹೇಳಿತ್ತು. ಈಗ ಅದೇ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡ್ತಿರುವಂತದ್ದು. ಆದ್ರೆ ಸರ್ಕಾರ ಇಲ್ಲಿ ಗಮನಿಸಬೇಕು, ರೈತರಿಗೆ ಸಿಗ್ತಾ ಇದ್ದಂತಹ ಪ್ರೋತ್ಸಾಹ ಧನವನ್ನ ಸರ್ಕಾರದಲ್ಲಿ ಬಿಡುಗಡೆ ಮಾಡದೇ ಇರುವಂತಹ ಹಿನ್ನೆಲೆಯಲ್ಲಿ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ಅನ್ನುವಂತ ಒಂದು ವಿಚಾರವನ್ನ ಈಗ
ವಿಪಕ್ಷಗಳು ಎತ್ತಾ ಇರುವಂತದ್ದು. ಹಾಗಾಗಿ ನೀವು ಈಗ ಹಾಲಿನ ದರವನ್ನ ಏರಿಕೆ ಮಾಡಬೇಕಾದಂತ ಒಂದು ಸ್ಥಿತಿಗೆ ತಲುಪಿದ್ದೀರಿ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಈಗ ವಿಪಕ್ಷಗಳು ಟೀಕೆಯನ್ನ ಮಾಡ್ತಾ ಇದ್ದಾರೆ. ಸಹಜವಾಗಿ ಒಂದು ಹಂತದಲ್ಲಿ ನೋಡೋದಾದ್ರೆ 650 ಕೋಟಿಗೂ ಅಧಿಕ ಮೌಲ್ಯದ ಸಬ್ಸಿಡಿ ಹಣವನ್ನ ಬಿಡುಗಡೆ ಮಾಡದೇ ಇರುವಂತದ್ದು ನಿಜಕ್ಕೂ ಕೂಡ ರೈತರಿಗೂ ಕೂಡ ಸಾಕಷ್ಟು ಸಂಕಷ್ಟವನ್ನ ತಂದಿದೆ ಅಂತಲೇ ಹೇಳಲಾಗ್ತದೆ. ಜೊತೆಗೆ ಬಹುತೇಕ ಹಾಲು ಒಕ್ಕೂಟಗಳಿಂದಲೂ ಕೂಡ ಬೇಡಿಕೆ ಇತ್ತು, ಹಾಲು ಒಕ್ಕೂಟಗಳನ್ನ ನಡೆಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಅಲ್ಲಿ ಬರುವಂತ ಹಾಲಿನ ಲಾಭಾಂಶವನ್ನು, ಹಾಲಿನ ದರವನ್ನ ಹೆಚ್ಚಳ ಮಾಡಿ ಲಾಭಾಂಶದಲ್ಲಿ ರೈತರಿಗೂ ಕೂಡ ಒಂದು ಸ್ವಲ್ಪವನ್ನು ಕೊಟ್ಟು ಜೊತೆಗೆ ಮಂಡಳಿಗೂ ಕೂಡ ನೀವು ಹಣವನ್ನ ಕೊಡಬೇಕು, ಲಾಭಾಂಶವನ್ನು ಕೊಡಬೇಕು ಅನ್ನುವಂತ ಬೇಡಿಕೆಗಳು ಕೂಡ ಬಂದಿತ್ತು. ಆದ್ರೆ ಸದ್ಯ ಈಗ ಸರ್ಕಾರ ಚಿಂತನೆಯನ್ನ ಮಾಡ್ತಾ ಇರುವಂತದ್ದು ಎಷ್ಟು ಪ್ರಮಾಣದಲ್ಲಿ ಹಾಲಿನ ದರವನ್ನ ಏರಿಕೆ ಮಾಡಲಾಗುತ್ತೋ ಅಷ್ಟು ಸಂಪೂರ್ಣ ಹಣವನ್ನ ರೈತರ ಖಾತೆಗೆ ಹಾಕ್ತೇವೆ, ರೈತರಿಗೆ ಕೂಡ ಸಿಗೋ ಹಾಗೆ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನ ಈಗ ಸರ್ಕಾರ ಹೇಳ್ತಾ ಇದೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಅದೇ ರೀತಿಯಾಗಿ ಅವರು ನಡೆದುಕೊಳ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು. ಜೊತೆಗೆ ಎಷ್ಟು ಪ್ರಮಾಣದಲ್ಲಿ ಈಗ ಹೆಚ್ಚಳ ಮಾಡುವಂತದ್ದು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಕುತೂಹಲ ಇರುವಂತದ್ದು. ಒಂದು ಹಂತದಲ್ಲಿ 5 ರೂಪಾಯಿವರೆಗೂ ಕೂಡ ಈ ಒಂದು ಹಾಲಿನ ದರವನ್ನ ಹೆಚ್ಚಳ ಮಾಡಲಾಗತ್ತೆ ಅನ್ನುವಂತ ಮಾಹಿತಿ ಈಗ ಇರುವಂತದ್ದು. ಸಹಕಾರ ಸಚಿವರು 10 ರೂಪಾಯಿವರೆಗೂ ಕೂಡ ಹೆಚ್ಚಳ ಮಾಡುವಂತ ಸಾಧ್ಯತೆಗಳು ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬೇಡಿಕೆಗಳು ಬಂದಿದ್ದಾವೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಇದ್ರು. ಆದ್ರೆ 10 ರೂಪಾಯಿವರೆಗೂ ಕೂಡ ಇವರು ಬೆಲೆ ಏರಿಕೆ ಮಾಡಿದಂತ ಪಕ್ಷದಲ್ಲಿ ಗ್ರಾಹಕರು ಸರ್ಕಾರದ ವಿರುದ್ಧ ಸಿಡಿದೇಳುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ 5 ರೂಪಾಯಿವರೆಗೆ ಹೆಚ್ಚಳ ಮಾಡುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವ ಹಾಗಿಲ್ಲ. ಸರ್ಕಾರ ಈ ಬಗ್ಗೆ ಪ್ರಕಟಣೆಯನ್ನು ಹೊರಡಿಸಬಹುದು ಅಥವಾ ಸರ್ಕಾರ ಈ ಬಗ್ಗೆ ಸಹಕಾರ ಇಲಾಖೆ ಇರ್ಬೋದು ಅಥವಾ ಈ ಪಶುಸಂಗೋಪನಾ ಇಲಾಖೆ ಸಚಿವರು ಈ ಬಗ್ಗೆ ಸ್ಪಷ್ಟೀಕರಣವನ್ನು ಕೂಡ ಬೆಲೆ ಏರಿಕೆ ಮಾಡಿದ ನಂತರದಲ್ಲಿ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ. ಒಟ್ಟಲ್ಲಿ ಸರ್ಕಾರ ಹಾಲಿನ ದರವನ್ನ ಏರಿಕೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯನವರು ಕೂಡ ಈ ಒಂದು ವಿಚಾರವಾಗಿ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ. ಈ ಹಾಲು ದರ ಏರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಚಿವ ಕೆ.ಎನ್. ರಾಜಣ್ಣ ಏನ್ ಮಾತನಾಡಿದ್ರು ನೋಡಿ. ಹಾಲಿನ ದರದ ಏರಿಕೆ ಬಗ್ಗೆ ನಿನ್ನೆ ಪಶುಸಂಗೋಪನಾ ಸಚಿವರು ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆನೂ ಕೂಡ ಆಗಿದೆ. ಇನ್ನೂ ಅಂತಿಮ ನಿರ್ಣಯ ಆಗಿಲ್ಲ. ನಿಮ್ಮ ಪ್ರಕಾರ ಹಾಲಿನ ದರ ಏರಿಸಿ ರೈತರಿಗೆ ಏನು ಏರಿಕೆ ಆಗುತ್ತೆ ಅಷ್ಟು ಹಣ ರೈತರು ಕೊಡೋದು ಸೂಕ್ತ ಅಂತೀರಾ, ಸೂಕ್ತ ಅಲ್ಲ ಅಂತೀರಾ? ಅವ್ರಿಗೆ ಕೊಡುತ್ತೆ. ಅವ್ರಿಗೆ ಎಷ್ಟು ಏರಿಕೆ ಆಗ್ತದೆ ಅಷ್ಟು ಹಣನೂ ಕೂಡ ರೈತರಿಗೆ ಕೊಡಬೇಕು. ರೈತರು ಹಾಲು ಉತ್ಪಾದನೆ ದರ ಹೆಚ್ಚಿದೆ, ಫೀಡ್ಸ್ ಜಾಸ್ತಿ ಆಗಿದೆ, ಅನಿಮಲ್ ಕಾಸ್ಟ್ ಜಾಸ್ತಿ ಆಗಿದೆ, ಲೇಬರ್ ಕಾಸ್ಟ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ಏನು ದರ ಹೆಚ್ಚುವರಿ ಆಗ್ತದೆ, ಹೆಚ್ಚುವರಿ ಆದಂಥ ದರದ ಮೊತ್ತವನ್ನು ಸಂಪೂರ್ಣವಾಗಿ ರೈತರಿಗೆ ತಲುಪಿಸುವಂತ ಕೆಲಸ ಮಾಡಬೇಕು ಅಂತ ಚಿಂತನೆ ಇದೆ. ಎಷ್ಟು ಏರಿಕೆ ಅಂತ ಇನ್ನೂ ನಿಗದಿ ಆಗಿಲ್ಲ, ಆಗ್ಬೋದು ಅತಿ ಶೀಘ್ರದಲ್ಲೇ.